ಅನ್ನದಾತರಾದಂಥ ಈ ಚಿತ್ರದ ನಿರ್ಮಾಪಕರು ಮನೆಗೌಡರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಸಿನಿಮಾಗೆ ನಿರ್ಮಾಪಕ ತಾಯಿ ಅಂದರೆ ಕ್ಯಾಪ್ಟನ್ ದ ಶಿಪ್ ಅಂತ ಕರೆಯೋದು ನಿರ್ದೇಶಕನಿಗೆ. ನನಗೂ ಮಹೇಶ್ಗೂ ವಯಸ್ಸಿನ ಅಂತರ ಜಾಸ್ತಿ ಇದ್ದರು. ನಿರ್ದೇಶನ ಮಾಡಿದ್ಮೇಲೆ ಅವನು ಗುರು ಸ್ಥಾನದಲ್ಲಿ ನಿಂತ್ಕೊತಾನೆ. ಇನ್ನೊಂದು ದೊಡ್ಡ ನಮಸ್ಕಾರ. ಸಿನಿಮಾಗೆ ಕಳೆ ಕಟ್ಟೋದು ಸಂಗೀತ. ಅದು ಯಾವುದೇ ಕಾಲದಲ್ಲಿ ನಾವೆಲ್ಲ ಸುಮಾರು ವರ್ಷಗಳ ಹಿಂದಿನ ನೋಡ್ತಾ ಬಂದಿದ್ದು, ಒಂದು ರಂಗರಾವ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ವಿಜಯ ಭಾಸ್ಕರ್ ಇರ್ಬೋದು, ಹಂಸಲೇಖ ಇರ್ಬೋದು. ನಮ್ಮ ಕಾಲದಲ್ಲಿ ಇದ್ದಂಥ ಸಂಗೀತಗಾರಕ್ಕೆ ಮೀರಿದ ಒಂದು ಪ್ರತಿಭೆ ಅಂದರೆ ಅರ್ಜುನ್ ಜನ್ಯ. ನಿಜವಾಗ್ಲೂ ನಿಮ್ಮ ಒಂದು ಕೆಲಸನ ಬಹಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸೌಭಾಗ್ಯ, ನಿಮ್ಮ ಹಾಡುಗಳು ಇವತ್ತಿಗೂ ಮನಸ್ಸನ್ನು ಮುಟ್ಟುತ್ತೆ, ಕಿವಿಗೆ ತಟ್ಟುತ್ತೆ, ನೂರಾರು ಕಾಲ ಅದು ಉಳಿಯುತ್ತೆ ಹಾಡು. ಅಂಥ ಹಾಡುಗಳನ್ನ ನೀವು ಕೊಟ್ಟಿದ್ದೀರ. ಆಮೇಲೆ ಚಿತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡೋದಂದರೆ DOP ಅಂದರೆ ಫೋಟೋಗ್ರಾಫರ್ ಅಂತ ಕರಿಬೋದು, ಸಿನಿಮಾಟೋಗ್ರಾಫರ್ ಅಂತ ಕರಿಬೋದು. ಆ ಒಂದು ಸ್ಥಾನದಲ್ಲಿ ವಿಶ್ವಜಿತ್ ರಾವ್ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆಯೇ ಎಡಿಟರ್ ಸುರೇಶ್ ಅರುಣ್ಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಈ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ಸಿನಿಮಾ ರಂಗದಲ್ಲಿ ತುಂಬ ಜನ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಕಣ್ಣಿಗೆ ರಂಗಿಸೋದು ನಾಯಕ ಮತ್ತು ನಾಯಕಿ. ಅದು ಆ ಕಾಲದಿಂದ ಬಂದಿದೆ. ನಾವೆಲ್ಲ ರಾಜ್ಕುಮಾರು ಭಾರತಿ, ರಾಜ್ಕುಮಾರು ಲೀಲಾವತಿ, ರಾಜ್ಕುಮಾರು ಮಂಜುಳಾ ಹಾಗೆ ನೋಡ್ಕೊಂಡು ಬಂದಾಗ, ಈಗ ನಮ್ಮ ಒಂದು ತಾರಾ ಜೋಡಿ ಅಂತಂದರೆ ಅತ್ಯಂತ ಯಶಸ್ವಿಯಾದ ಜೋಡಿ ನೀನಾಸಂ ಸತೀಶ್ ಅಂಡ್ ರಚಿತಾ ರಾಮ್. ಕಣ್ಣಿಗೆ ಹಬ್ಬ ಅವರಿಬ್ಬರು ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ತಂಡದ ಬೇರೆ ಎಲ್ಲ ಕಲಾವಿದರು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಅಯೋಗ್ಯ 2 1 ಮಾಡುವಾಗಲೇ ನನಗೂ KR ಪೇಟೆಗೂ ಮಂಡ್ಯದಲ್ಲೇ ದೊಡ್ಡ ಗಲಾಟೆ. ನಾನಿನ್ನೂ ಮರೆಯಲ್ಲ ಆ 8 ಗಂಟೆ ಪಾಪ ನೀನು ತಿಂದು ನನ್ನ ಕೈಯಿಂದ. ಆದರೆ ನಮ್ದೆಲ್ಲ ಚಿನ್ನದ ಗುಣ, ಕಬ್ಬಿಣದ ಗುಣ ಅಲ್ಲ, ಚಿನ್ನದ್ದು. ಚೆನ್ನಾಗಿ ಬೆಳಿತೀಯ. ಹಾಗೆ ಭಾಳ ಜನ ಇದ್ದಾರೆ. ಅವ್ರನ್ನೆಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುದ್ದು ಮುದ್ದು ಪುಟ್ಟಲಕ್ಷ್ಮಿಯನ್ನು ಬರೆದಂಥ ಚೇತನ್ ಕುಮಾರ್ ಅವರು ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರದವರು. ಸರ್, ನೀವು ಈ ಒಂದೊಂದು ಟೈಟಲ್ ಇಡುವಾಗ ಭಾಳ ಚೆನ್ನಾಗಿ ಹೇಳಿದ್ರೆ ನಂಗೆ ಭಾಳ ಇಷ್ಟ ಆಗಿದ್ದು ಅಡ್ಡದ ಮೇಲೆ ಪುಟ್ಟಲಕ್ಷ್ಮಿ. ನೋಡಿ, ನಮ್ಮ ನಾಡಿನ ಈ ಗಾದೆ ಮಾತುಗಳು, ಸೊಗಡುಗಳನ್ನೆಲ್ಲ ನಾವು ಮರ್ತೋಗ್ಬಿಡ್ತೀವಿ. ಅದು ಏನಾದರೂ ಇವತ್ತು ಉಳಿದಿದೆ ಅಂದರೆ ನಿಮ್ಮಂಥ ರೈಟರ್ಸಿಂದ. ಮತ್ತೊಂದು ದೊಡ್ಡ ಪ್ರತಿಭೆ ಅಂದರೆ, ನಮಗೆಲ್ಲ ಫ್ಯಾನ್ಸ್ಗಳಿರ್ತಾರೆ, ಆದರೆ ನಾನು ಮಾಸ್ತಿಯ ಫ್ಯಾನ್. ಮಾಸ್ತಿ, ನೀವು ನಮ್ಮ ಕನ್ನಡದ ಚಿತ್ರರಂಗದ ದೊಡ್ಡ ಆಸ್ತಿ. ನಿಮ್ಮನ್ನು ನಾವು ಮರೆಯೋದೇ ಇಲ್ಲ. ಹಾಗೆಯೇ ಮಂಜು ಪಾವಗಡ, ಬಿಗ್ ಬಾಸಿಂದ ಬಂದಂಥ ಬಾಸ್, ಮನೆ ತಾನೇ ನಿಮ್ಮ ಜೊತೆಗೆ ಅಭಿನಯಿಸೋ ಒಂದು ಅವಕಾಶ ನನಗೆ ಸಿಕ್ತು. ಇಲ್ಲ ಯಾವತ್ತೂ ನಾವು ಕಲಿತಾ ಹೋಗ್ತೀವಿ. ಯಾಕಂದರೆ ಕಲಿತಾ ಹೋಗ್ತೀವಿ. ಒಂದು ವಯಸ್ಸು ದಾಟಿದ ಮೇಲೆ ಕಲಿಯೋದೇ ಜಾಸ್ತಿ, ಅಂದರೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಇವತ್ತು ಎಲ್ಲರ ಹಿಂದೆ ಒಂದು ಶಕ್ತಿ ಅಡಗಿರುತ್ತೆ. ಅಂದರೆ ನಿರ್ವಹಣೆ ಅಂತ ಕರೀತಾರೆ. ನನಗೆ ಈ ಸಿನಿಮಾಗೆ ಈ ನರಸಿಂಹ ಇದ್ದಾನಲ್ಲ, ಇವರು ಇನ್ನೂ ಕಾರ್ಡೇ ಆಗಿರಲಿಲ್ಲ. ಅವಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಅಣ್ಣ, ನನಗೆ ಹೆಂಗಾದ್ರೂ ಕೆಲಸ ಕೊಡ್ಸೋಣ, ಅಣ್ಣ ನನಗೆ ಹೆಂಗಾದ್ರೂ ಕಾರ್ಡ್ ಕೊಡ್ಸೋಣ ಅಂತಂದ. ಇವತ್ತು ನಾನು ಅಣ್ಣ ಹಿಂಗಾದ್ರೂ ಒಂದು ಪಾಠ ಕೊಡ್ಸೋಣ, ನನಗೆ ಅಣ್ಣ ನನಗೆಲ್ಲಾದ್ರೂ ಒಂದು ಪಾಠ ಕೊಡ್ಸೋಣ. ನಿಜವಲ್ಲ, ನಾನು ಬೆಳೆಸಿದ ಕೆಲವಾರು ಹುಡುಗರಲ್ಲಿ ಅನೇಕ ಜನ ಯಶಸ್ವಿಯಾಗಿದ್ದಾರೆ. ಅದು ನಮ್ಮ SK ಅನ್ನಂತ PRO ಇದ್ದಾರೆ. ಅವರು ಕೆಲಸ ಇದ್ದಾಗ 77, 78ರಲ್ಲಿ ನನ್ನ ಹತ್ರ ಬಂದರು. ಆವಾಗ ಚಿತ್ರರಂಗದ ಪರಿಚಯ ಮಾಡಿಬಿಟ್ಟೆ. ಈಗ ಅವರು CM ಇಂದ ಹಿಡಿದು PM ಅವ್ರಿಗೆಲ್ಲರೂ ಪರಿಚಯ ಇದೆ. ಹಾಗೆಯೇ ನೀನು ಕೂಡ ಒಂದು ದೊಡ್ಡ ಒಂದು ಬೆಳವಣಿಗೆ ಪಡ್ತಿದ್ದ. ನಿಮಗೂ ನನ್ನ ಧನ್ಯವಾದಗಳು. ಮೇಲಾಗಿ 8 ವರ್ಷಗಳು ಕಳೀತಪ್ಪ ಈ ಸಿನಿಮಾ ಬಂದು.